ಹಾಯ್ ಹಲೋ ನಮಸ್ತೆ. ಇದು ನನ್ನ ಬರ್ತ್ಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಈ ಸಾರಿ ನನ್ನ ಬರ್ತ್ಡೇನ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಕೂಡ ಔಟ್ಸೈಡ್ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ, ನಿನಗೆ ಏನು ಇಷ್ಟ ಅಲ್ಲಿ ಹೋಗೋಣ ಅಂತ ಅಂದರು. ಆದರೆ ನನಗೆ ಹೊರಗೆ ಹೋಗೋಕ್ಕೆ ಎಲ್ಲೂ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಗೊಂಬೆ ಚಿಕ್ಕವಳಿರೋದ್ರಿಂದ ನನಗೆ ಅವಳನ್ನ ಔಟ್ಸೈಡು ಚಳಿಲಿ ಕರ್ಕೊಂಡು ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಕೂಡ ಹೇಳಿದೆ. ಈ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ನಮಗೆ ತುಂಬಾ ಸ್ಪೆಷಲ್. ಯಾಕಂದರೆ ಗೊಂಬೆ ಜೊತೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೋತಾ ಇರೋದು ನನಗಂತೂ ಏನೋ ಒಂಥರ ತುಂಬಾ ಖುಷಿ ಇದೆ. ನಮ್ಮನೇಲಂತೂ ಗೊಂಬೆ ಬಂದಮೇಲೆ ಖುಷಿ ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಮನೇಲಿ ಮಗು ಇದ್ದರೆ ಮನೆ ವಾತಾವರಣನೇ ಚೇಂಜ್ ಆಗೋಗುತ್ತೆ. ಔಟ್ಸೈಡ್ ಅಂತೂ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅಡುಗೆ ಕೂಡ ಏನು ಮಾಡೋದು ಬೇಡ, ಹೋಟೆಲಿಂದ ಪಾರ್ಸಲ್ ತರಿಸ್ತೀನಿ ಅಂತ ಹೇಳಿದರು. ಬಟರ್ ಕುಲ್ಚಾ ಹಾಗೆ ಮಶ್ರೂಮ್ ಮಸಾಲ ಮತ್ತು ಪಾಲಕ್ ರೈಸ್ನ ತರಿಸಿದ್ರು. ಜೊತೆಗೆ ನಾನು ಸ್ವಲ್ಪ ಪಾಸ್ತಾ ಕೂಡ ಮಾಡಿದ್ದೆ. ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ.